ಒಂದು ಊರಾಗ ಒಬ್ಬ ವಯಸ್ಸಾದಂತ ವ್ಯಕ್ತಿ ಇರ್ತಾನ, ಅಂದ್ರ ವೃದ್ಧ. ಅವನಿಗೂ ಒಂದು ಸಾಕಷ್ಟು ಆಸ್ತಿನೂ ಇರ್ತತಿ ಅವನ ಹೆಸರಲ್ಲಿ. ಮತ್ತ ಅವನ ಮಗ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ಅಂದ್ರೆ ಹೈಯರ್ ಎಜುಕೇಶನ್ ಮಾಡಿ ಒಂದ್ ಬೇರೆ ಊರಾಗ ಇರ್ತಾನೋ, ನೌಕರಿ ಮಾಡಿರ್ತಾನೋ. ಆದ್ರ ಒಂದ್ ದಿನ ಏನಾಗೈತಪ್ಪ ಅಂದ್ರ ಆ ವೃದ್ಧ ಒಂದು ಕೋರ್ಟ್ ಕೇಸ್ ಹಾಕ್ತಾನ. ಏನಪ್ಪ ಅಂದ್ರ ಮಗನಿಂದ ತನಗ ಒಂದು ಮಾಸಾಶನ ಅಂದ್ರ ಒಂದು ಮಂತ್ಲಿ ಪೆನ್ಷನ್ ಬೇಕು, ಮಗ ಒಂದು ತಂದೆ ತಾಯಿಗಳನ್ನ ನೋಡ್ಕೊಳಕ ಒಂದು ಒಂದು ಹಣವನ್ನು ಕೊಡಬೇಕು ಅಂತ ಹೇಳಿ ಅವ ಅಜ್ಜ ಕೋರ್ಟಿಗೆ ಹೋಗಾನ. ಆ ಕೋರ್ಟ ಕೇಳ್ತತಿ, ನೀನ ಇಷ್ಟ ಆಸ್ತಿ ಹೊಂದಿ ಮತ್ತ್ಯಾಕ್ ಮಗನಿಂದ ರೊಕ್ಕ ಬಿಡಾತಿ, ಮತ್ತ್ಯಾಕ್ ಮಗನಿಂದ ನೀನು ಮಾಸಾಶನವನ್ನ ಎಕ್ಸ್ಪೆಕ್ಟ್ ಮಾಡತಿ ಅಂತ ಅದು ಜಡ್ಜಿ ಕೇಳ್ತಾರು. ಕೇಳು ಅವ ಮುದಕ್ ಏನ್ ಮಾಡ್ತಾನಪ್ಪ ಅಂದ್ರ ಅವನು ವೃದ್ಧ ಒಂದು ಮಾಸಾಶನ ಮಗನಿಂದ ಬೇಕಣ್ಣ ಅಂತ ಹೇಳಿ ಇನ್ಸಿಸ್ಟ್ ಮಾಡ್ತಾನೋ, ಅಂದ್ರೆ ಒಂದು ಒತ್ತಾಯ ಮಾಡ್ತಾನೋ. ಅವಾಗ ಏನ್ ಮಾಡ್ತಾರಪ್ಪ ಅಂದ್ರ ಜಡ್ಜು ಆ ಒಂದು ಮುದುಕನ ಮಗನಿಗೆ ಕೋರ್ಟಿಗೆ ಬರಾಕ ಹೇಳ್ತಾರು. ಒಂದ್ ದಿವಸ ಕೋರ್ಟಿಗೆ ಬರ್ತಾನು. ಅವ ಕೇಳ್ತಾನೋ, ನೀ ಎಷ್ಟ ಮಾಸಾಶನವನ್ನ ಅಂದ್ರ ಪೆನ್ಷನ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಿಪ್ಪ ಮಗನಿಂದ, ನೀ ಎಷ್ಟು ತಿಂಗಳು ರೊಕ್ಕ ಬಿಡ್ತಿ ಅಂತ ಕೇಳಿದಾಗ ಜಡ್ಜರು, ನನಗೇನು ಬಾಳ ಬೇಡ್ರಿ, 100 ರೂಪಾಯಿಯನ್ನ ತಿಂಗಳ 100 ರೂಪಾಯಿಯನ್ನ ತಗೊಂಡ ಅವ್ ನನಗ ಖುದ್ದಾಗಿ ಬಂದು ಅಂದ ಇನ್ ಪರ್ಸನ್ ಆಗಿ ಬಂದ ನನಗ ಕೈಯಾಗ ಕೊಟ್ಟು ಹೋಗ್ಬೇಕು. ನನ್ನ ಮಗ ತಿಂಗಳ 1 ಅಥವಾ 2ನೇ ತಾರೀಕಿಗೆ ಬಂದ ನನಗ 100 ರೂಪಾಯಿಯನ್ನ, ಹೆಚ್ಚಿಗೆ ಬೇಡ, ಬರೀ 100 ರೂಪಾಯಿಯನ್ನ ನನಗ ಕೊಟ್ಟು ಹೋಗ್ಬೇಕು ಅಂತ ಕೇಳ್ಕೊಂಡಾಗ ಆ ಮಗನು ಅದಕ್ಕ 100 ರೂಪಾಯಿಯನ್ನ, ನನಗೇನು ಅದು ಭಾಳ ಆಗೋದಿಲ್ಲ, ಹೌದಾ, ನಾನು 100 ರೂಪಾಯಿಯನ್ನ ನಮ್ಮ ಅಪ್ಪ ನಾನು ತಿಂಗಳ ಬಂದ ಕೊಡ್ತನು ಅಂತ ಹೇಳಿ ಅವ ಒಪ್ಕೋತಾನು. ಒಪ್ಕೊಂಡ ಕೋರ್ಟ್ ಎಲ್ಲ ಮುಗಿತೈತಿ, ಎಲ್ಲರೂ ಹೊಕ್ಕರು. ಆಮೇಲೆ ಏನಾಗೈತಪ್ಪ ಅಂದ್ರ ಆ ಜಡ್ಜ ಆ ಮುದುಕನು ಕರಿತಾನು. ಕರೆದು ತನ್ನ ಚೇಂಬರ್ ಕರೆದ ಕೇಳ್ತಾನು, ನೀನು ಇಷ್ಟೆಲ್ಲಾ ಹಣವನ್ನ ಅಂದ್ರೆ ಆಸ್ತಿಯನ್ನ ಹೊಂದಿದ್ರು ಕೂಡ ಎದಕ್ಕೆ ನಿನ್ನ ಮಗನಿಂದ 100 ರೂಪಾಯಿಯನ್ನ ಬೇಡಿದಿ ಅಂತ ಕೇಳ್ತಾನು. ಆಗ ಮಗ ಹೇಳ್ತಾನು, ನನಗ ಅವನ 100 ರೂಪಾಯಿ ಅವಶ್ಯಕತೆ ಇಲ್ಲ, ಆದ್ರೆ ನನಗ ಅವನವನ ಮುಖವನ್ನ ನೋಡುವ ಆಸೆ ಐತಿ. ಅಟ್ಲೀಸ್ಟ್ ತಿಂಗಳಿಗೆ ಒಮ್ಮೆ ಅವನ ನನಗ 100 ರೂಪಾಯಿಯನ್ನ ಕೊಡಾಕ್ ಬರ್ತಾನು, ಅವಾಗಲೇ ನಾನು ಅವನನ್ನ ಕಣ್ತುಂಬ ನೋಡ್ಬೋದು ಅಂತ ಹೇಳಿ ಹೇಳಿದಾಗ ಜಡ್ಜಿಗೆ ಒಂದು ಆಶ್ಚರ್ಯ ಆಗತಿ. ನಾನು ಕೂಡ ಹಲವಾರು ವರ್ಷಗಳಿಂದ ನಮ್ಮ ತಂದೆ ತಾಯಿನ ಭೇಟಿಯಾಗಿಲ್ಲ ಅನ್ನೋ ಒಂದು ಫೀಲಿಂಗ್ ಆ ಜಡ್ಜಿಗ ಬರ್ತೈತಿ. ಅದ ದಿವಸನ ಜಡ್ಜಿ ಏನ್ ಮಾಡ್ತಾನು, ಒಂದು ವಾರ ತಕ ಲೀವ್ ಅನ್ನ ತಗೊಂಡು ರಜೆಯನ್ನ ತಗೊಂಡ ತನ್ನ ತಂದೆಗೆ ಕಾಲ್ ಮಾಡ್ತಾನ. ನಾನು ಬರ್ತೀನಿ ಅಪ್ಪ, ನಿನಗ ಏನ್ ತರ್ಲಿ ಅಂತ ಕೇಳಿದಾಗ ಅವ್ರ ಜಡ್ಜಿನ ಅಪ್ಪ ಹೇಳ್ತಾನು, ಮಗ ನನಗೇನು ಬೇಡ, ನೀ ಪಾಪ ನಿನ್ನ ಮುಖ ನೋಡಿ 5-6 ವರ್ಷ ಆತು, ಅದರಿಂದ ನಿನ್ನ ಎಂದ ನೋಡ್ತನು ಅನ್ನೋಂಗಾಗೈತಿ, ನೀನು ಏನೂ ತರಬೇಡ, ಓಕೆ, ನೀ ನನಗ ಒಂದು ಕಾಳಜಿಪೂರ್ವಕವಾಗಿ ಬಂದ ಭೇಟಿ ಆದ್ರ ಅಷ್ಟ ಸಾಕು ಅಂತ ಆ ಒಂದು ಜಡ್ಜಿನ ಮಗ ಕೂಡ ಹೇಳ್ತಾನು. ಓಕೆ, ಈ ರೀತಿಯಾಗಿ ವಯಸ್ಸಾದ ತಂದೆ ತಾಯಿ ತಮ್ಮ ಮಕ್ಕಳಿಂದ ಏನನ್ನೂ ಎಕ್ಸ್ಪೆಕ್ಟ್ ಮಾಡಂಗಿಲ್ಲ. ಅವರಿಗೆ ಒಳ್ಳೆಯ ಒಂದು ಕಾಳಜಿ, ಪ್ರೀತಿಪೂರ್ವಕವಾದ ಮಾತುಗಳು ಮತ್ತು ಅವರ ಒಂದು ಒಡನಾಟ, ಮಕ್ಕಳ ಒಡನಾಟ, ಮೊಮ್ಮಕ್ಕಳ ಒಡನಾಟವನ್ನ ಬಯಸ್ತಾರು. ಆದ್ರಿಂದ ವಯಸ್ಸಾದ ತಂದೆ ತಾಯಿಗಳನ್ನ ಅತ್ಯಂತ ಕಾಳಜಿಯಿಂದ ಮಕ್ಕಳಂತೆನ ಅವ್ರನ್ನ ನೋಡ್ಕೋರಿ. ಯಾರು ವಯಸ್ಸಾಗೈತಿ ಅಂತ ಹೇಳಿ ಅವ್ರನ್ನ ಒಂದು ನಿರ್ಲಕ್ಷಿಸಬೇಡ್ರಿ, ಮತ್ತ ಮನೆಯಿಂದ ಹೊರಗೆ ಹಾಕ್ಬೇಡ್ರಿ, ವೃದ್ಧಾಶ್ರಮಕ್ಕೂ ಸೇರಿಸ್ಬೇಡ್ರಿ. ಯಾಕಪ್ಪ ಅಂದ್ರ ನಿಮಗೂ ನಾಳೆ ಮಕ್ಕಳಿರ್ತಾರು, ಅವರು ನೀವೇನು ನಿಮ್ಮ ಅವ್ವ ಅಪ್ಪಗೆ ಮಾಡ್ತಿರ್ಲೆ ಅದನ್ನ ಅವರ ಕಲಿತಾರು. ನಮ್ಮ ಅಪ್ಪ ಅವ್ರ ಅಪ್ಪ ಅವಾಗ ಹಿಂಗ್ ಮಾಡ್ಯಾನು, ನಾನು ನಮ್ಮ ಅಪ್ಪ ಅವಾಗ ಹಿಂಗ ಮಾಡ್ಬೇಕು ಅಂತೇಳಿ ಮಕ್ಕಳ ಮೇಲೆ ಕೂಡ ಅದು ಪರಿಣಾಮ ಬೀರ್ತೈತಿ. ಅದರಿಂದ ಮನೆಯಲ್ಲಿ ವಯಸ್ಸಾದವ್ರ ನೋಡಿ ಅತ್ಯಂತ ಪ್ರೀತಿಯಿಂದ ಒಂದು ಕಾಳಜಿಪೂರ್ವಕವಾಗಿ ಅವರ ಜೊತೆ ಒಂದು ಒಡನಾಟ ಇಟ್ಕೋರಿ. ಅವರಿಗೆ ನಿಮ್ಮ ಪ್ರೀತಿ ವಾತ್ಸಲ್ಯವನ್ನ ತೋರಿಸ್ರಿ.